ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ನಾನು ರಿಯಲ್ಮಿ 14X 5G ಫೋನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಟಾಪ್ 5 ಬೆಸ್ಟ್ 5G ಫೋನ್ ಅಂಡರ್ 15,000 ಹೇಳ್ತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ನಾನು ನಿಮಗೆ ನಿಮ್ಮ ಪ್ರಾಯೋರಿಟಿ ಪ್ರಕಾರ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿಲ್ಲ ಇದನ್ನು ಕೂಡ ನಾನು ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಲಿಸ್ಟಲ್ಲಿ 5th ಪ್ಲೇಸಲ್ಲಿ ಬಂದುಬಿಟ್ಟು ಪೋಕೋ X6 ನಿಯೋ. ಈ ಫೋನ್ ಪಾಲಿಕಾರ್ಬೊನೇಟ್ ಬ್ಯಾಕೊಂದಿಗೆ ಬರುತ್ತೆ ಮತ್ತು ಈ 176 ಗ್ರಾಮ್ನ ವೇಟ್ನ ಹೊಂದಿದೆ. ಈ ಪ್ರೈಸ್ ರೇಂಜಲ್ಲಿ ಲೈಟ್ ವೇಟ್ ಫೋನ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ ಆ್ಯಮುಲೆಟ್ ಡಿಸ್ಪ್ಲೇ ಬರುತ್ತೆ ಮತ್ತು 1000 ನಿಟ್ಸ್ ಪೀಕ್ ಬ್ರೈಟ್ನೆಸ್, ಸಿಂಗಲ್ ಸ್ಪೀಕರ್, ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಬರುತ್ತೆ ಫ್ರಂಟ್ ಕಡೆ. ಮತ್ತು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡೈಮೆನ್ಸಿಟಿ 6080 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು ಒಂದು 6 nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 4,40,000 ಸ್ಕೋರ್ ಮಾಡುತ್ತೆ. ನೀವು ಈ ಫೋನ್ನಲ್ಲಿ ನಾರ್ಮಲ್ ಸೆಟ್ಟಿಂಗಲ್ಲಿ BGMI ಆಡ್ಬೋದು. ಈ ಫೋನ್ ನಿಮಗೆ ಅಂಡರ್ 12Kಯಲ್ಲೇ ಸಿಗುತ್ತೆ. ಹಾಗಾಗಿ ಇದು ಡೀಸೆಂಟ್ ಪರ್ಫಾರ್ಮಿಂಗ್ ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತು ಇದರಲ್ಲಿ 5000 mAh ಬ್ಯಾಟ್ರಿ, 33 ವ್ಯಾಟ್ ಫಾಸ್ಟ್ ಚಾರ್ಜರ್ ಬರುತ್ತೆ, ಚಾರ್ಜರ್ ಬಾಕ್ಸ್ ಒಳಗಡೆ ಬರುತ್ತೆ. ಮತ್ತು ಆ್ಯಂಡ್ರಾಯ್ಡ್ 13 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 2 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಬ್ರ್ಯಾಂಡ್ನವರು. ಆ್ಯಂಡ್ರಾಯ್ಡ್ 14, ಆ್ಯಂಡ್ರಾಯ್ಡ್ 15 ಅಪ್ಡೇಟ್ಸ್ಗಳು ಈ ಫೋನಲ್ಲಿ ಸಿಗುತ್ತವೆ. ಮತ್ತು ಇದರಲ್ಲಿ 108 MP ಮೇನ್ ಕ್ಯಾಮ್ರಾ ಬರುತ್ತೆ ಹಾಗೂ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಒಂದು ಡೀಸೆಂಟ್ ಕ್ಯಾಮ್ರಾ ಕೂಡ ಇದೆ ಈ ಪ್ರೈಸ್ ರೇಂಜಲ್ಲಿ. ನೀವು ಆರಾಮಾಗಿ 12K ಬಜೆಟಲ್ಲಿ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ 4th ಪ್ಲೇಸಲ್ಲಿ ಬಂದ್ಬಿಟ್ಟು iQOO G9X. ಈ ಫೋನ್ ಕೂಡ ಪಾಲಿಕಾರ್ಬೊನೇಟ್ ಬ್ಯಾಕೊಂದಿಗೆ ಬರುತ್ತೆ. 200 ಗ್ರಾಮ್ಸ್ನ ವೇಟ್ ಆಗಿದೆ ಮತ್ತು IP64 ರೇಟಿಂಗ್ ಕೂಡ ಈ ಫೋನಲ್ಲಿ ಬರುತ್ತೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.72 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಇದರಲ್ಲಿ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 1000 nits ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತು ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಬರ್ತವೆ. ಮತ್ತೆ ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅವರ 6 Gen 1 ಪ್ರೊಸೆಸರ್ ಬರುತ್ತೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 5,40,000 ಸ್ಕೋರ್ ಮಾಡುತ್ತೆ. ಇದೊಂದು ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಇದರಲ್ಲಿ 6000 mAh ಬ್ಯಾಟ್ರಿ, 44 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬಾಕ್ಸ್ ಅಲ್ಲೇ ಬರುತ್ತೆ. ಮತ್ತು ಆಂಡ್ರಾಯ್ಡ್ 14 ಔಟ್ ಆಫ್ ದ ಬಾಕ್ಸ್, 2 years ಮೇಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಅವರು ಪ್ರಾಮಿಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ. ಒಟ್ಟಾರೆ ಈ ಫೋನ್ ಬೆಸ್ಟ್ ಆಲ್ರೌಂಡರ್ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಹಾಗೆ ಇದರ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 MP ಮೇನ್ ಕ್ಯಾಮ್ರಾ ಬರುತ್ತೆ, ಇನ್ನೊಂದು ಸೆಕೆಂಡ್ರಿ ಕ್ಯಾಮ್ರಾ ಬರುತ್ತೆ, ಫ್ರಂಟಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇದೊಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ 8GB ವೇರಿಯಂಟ್ ತೊಗೊಂಡ್ರೆ 4K ವಿಡಿಯೋ ರೆಕಾರ್ಡಿಂಗ್ ಕೂಡ ನೀವು ಮಾಡ್ಬೋದು. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ 3rd ಪ್ಲೇಸಲ್ಲಿ ಬಂದುಬಿಟ್ಟು ರಿಯಲ್ಮಿ P1 5G ಅಥವಾ ರಿಯಲ್ಮಿ ನಾರ್ಜೋ 70 5G. ಎರಡು ಫೋನ್ಗಳು ಸೇಮ್. ಆಗಲೇ ಹೇಳ್ದಂಗೆ ಒಂದು ಅಮೆಝಾನ್ದಲ್ಲಿ ಒಂದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಯಾವ್ದು ಕಮ್ಮಿ ರೇಟಿಗೆ ಸಿಗುತ್ತೋ ಅದನ್ನು ನೀವು ತೊಗೋಬೋದು. ಈ ಫೋನ್ ಕೂಡ ಪಾಲಿಕಾರ್ಬೊನೇಟ್ ಬ್ಯಾಕೊಂದಿಗೆ ಬರುತ್ತೆ ಮತ್ತು 190 ಗ್ರಾಮ್ಸ್ನ ವೇಟನ್ನು ಹೊಂದಿದೆ. ಇದರಲ್ಲಿ IP54 ರೇಟಿಂಗ್ ಕೂಡ ಬರುತ್ತೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.67 ಇಂಚಸ್ ಫುಲ್ HD ಪ್ಲಸ್ ಆ್ಯಮುಲೆಟ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಕೂಡ 120 Hz ರಿಫ್ರೆಶ್ ರೇಟ್ ಹಾಗೂ 2000 nitsನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಕೂಡ ಬರ್ತವೆ. ಮತ್ತು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡೈಮೆನ್ಸಿಟಿ 7050 ಪ್ರೊಸೆಸರ್ ಬರುತ್ತೆ. ಇದು ಒಂದು 6 nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಕೂಡ 5,40,000 ಸ್ಕೋರ್ ಮಾಡುತ್ತೆ. ಇದು ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ನೀವು 60 FPS ಅಲ್ಲಿ BGMI ಆಡ್ಬೋದು. ಮತ್ತು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 5000 mAh ಬ್ಯಾಟ್ರಿ, 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬಾಕ್ಸಲ್ಲೇ ಬರುತ್ತೆ ಮತ್ತು 50 MP ಮೇನ್ ಕ್ಯಾಮ್ರಾ ಮತ್ತು 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ನೀವು ಮೇನ್ ಕ್ಯಾಮ್ರಾದಿಂದ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ 2nd ಪ್ಲೇಸಲ್ಲಿ ಬಂದುಬಿಟ್ಟು ಪೋಕೋ M7 Pro. ಈ ಫೋನ್ ಮೊನ್ನೆ ಲಾಂಚ್ ಆಗಿದೆ. ಪಾಲಿಕಾರ್ಬೊನೇಟ್ ಬ್ಯಾಕೊಂದಿಗೆ ಬರುತ್ತೆ. 189 ಗ್ರಾಮ್ನ ವೇಟನ್ನು ಹೊಂದಿದೆ. IP64 ರೇಟಿಂಗ್ ಕೂಡ ಬರುತ್ತೆ ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ. ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.67 ಇಂಚಸ್
ಫುಲ್ HD ಪ್ಲಸ್ ಆಮ್ಲೆಟ್ ಡಿಸ್ಪ್ಲೇ ಕೂಡ ಇದರಲ್ಲಿ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 2100 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಇದು ಒಂದು ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬಹುದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 7025 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು ಒಂದು 6nm ನ ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 4,80,000 ಸ್ಕೋರ್ ಮಾಡುತ್ತೆ. ಒಂದು ಡೀಸೆಂಟ್ ಸ್ಕೋರ್ ಅಂತಾನೆ ಹೇಳ್ಬಹುದು ಈ ಪ್ರೈಸ್ ರೇಂಜ್ ಅಲ್ಲಿ. ನೀವು ಲೋ ಸೆಟ್ಟಿಂಗ್ ಅಲ್ಲಿ BGMI ಆಡಬಹುದು. ಮತ್ತು ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 MP ಮೇನ್ ಕ್ಯಾಮ್ರಾ ವಿತ್ OIS ಸಪೋರ್ಟ್ ಒಂದಿಗೆ ಬರುತ್ತೆ. ಮತ್ತು ಇದು ನಾರ್ಮಲ್ ಕ್ಯಾಮ್ರಾ ಅಲ್ಲ, ಸೋನಿ ಲಿಥಿಯಾ 600 ಸೆನ್ಸರ್ ಒಂದಿಗೆ ಬರುತ್ತೆ. ಒಳ್ಳೆ ಫೋಟೋನ ಕ್ಲಿಕ್ ಮಾಡಬಹುದು ಈ ಫೋನ್ ಇಂದ. ಮತ್ತು ಫ್ರಂಟ್ ಅಲ್ಲಿ 20 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಎರಡು ಕ್ಯಾಮ್ರಾದಿಂದ ನೀವು ಫುಲ್ HD 30 fps ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. ಇದೊಂದು ಒಳ್ಳೆ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಬಟ್ ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಅಲ್ಲ, ಇದರಲ್ಲಿ 4K ವಿಡಿಯೋ ಸಪೋರ್ಟ್ ಇಲ್ಲ. ಬಟ್ ಆದರೂ ಕೂಡ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. 2 years ಮೆಜರ್ ಅಪ್ಡೇಟ್ಸ್ ಅಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಬ್ರ್ಯಾಂಡ್ನವರು. Android 15 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಫೋನ್ ನಲ್ಲಿ. ಮತ್ತು 5110 mAh ಬ್ಯಾಟ್ರಿ, 45 Watt ಫಾಸ್ಟ್ ಚಾರ್ಜರ್ ಕೂಡ ಬಾಕ್ಸ್ ಅಲ್ಲಿ ಬರುತ್ತೆ. ಫೋನ್ ಕೂಡ ನೀವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು 2 ಫೋನ್ ನ ಇಡ್ತಾ ಇದೀನಿ. ಈ ಫೋನ್ ನಿಮ್ಮ ಪ್ರಾಯೋರಿಟಿ ಪ್ರಕಾರ ಡಿಪೆಂಡ್ ಆಗುತ್ತೆ. ನಿಮ್ಗೆ ಗೇಮಿಂಗ್ ಫೋನ್ ಬೇಕಾದ್ರೆ Realme Narzo 70 Turbo ಈ ಫೋನ್ ಜೊತೆ ನೀವು ಹೋಗ್ಬೋದು. ಈ ಫೋನ್ ನಲ್ಲಿ ಪಾಲಿಕಾರ್ಬನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ. 187 ಗ್ರಾಮ್ ಅನ್ನ ಹೊಂದಿದೆ ಮತ್ತು IP65 ರೇಟಿಂಗ್ ಕೂಡ ಇದರಲ್ಲಿ ಬರುತ್ತೆ. ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.72 ಇಂಚಸ್ ಫುಲ್ HD ಪ್ಲಸ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 2000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಬರ್ತವೆ. ಮತ್ತು ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಕೂಡ ಡೈಮೆನ್ಸಿಟಿ 7300 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು ಒಂದು 4nm ನ ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 8 lakh ಹತ್ರ ಸ್ಕೋರ್ ಮಾಡುತ್ತೆ. ಮತ್ತು BGMI ನೀವು 90 fps ಅಲ್ಲಿ ಕೂಡ ಆಡಬಹುದು. ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಒಂದೇ ಫೋನ್ ಅಲ್ಲಿ 90 fps ಸಪೋರ್ಟ್ ಇರೋದು. ಇನ್ನೊಂದು ಫೋನ್ ಅಲ್ಲಿ ಕೂಡ ಇದೆ. ಬಟ್ ಗೇಮಿಂಗ್ ಪ್ರಯಾರಿಟಿ ಇದ್ರೆ ಇದೇ ಫೋನ್ ನ ನೀವು ಕನ್ಸಿಡರ್ ಮಾಡಬಹುದು. ಇದರಲ್ಲಿ 15 MP ಮೇನ್ ಕ್ಯಾಮ್ರಾ ಹಾಗೂ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. 4K ಅಲ್ಲಿ ನೀವು ವಿಡಿಯೋ ಶೂಟ್ ಮಾಡಬಹುದು ಮೇನ್ ಕ್ಯಾಮ್ರಾದಿಂದ. ಮತ್ತು Android 14 ಔಟ್ ಆಫ್ ದ ಬಾಕ್ಸ್ 2 years ಮೇಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಬ್ರ್ಯಾಂಡ್ನವರು. ಮತ್ತು 5000 mAh ಬ್ಯಾಟ್ರಿ, 45 Watt ಫಾಸ್ಟ್ ಚಾರ್ಜರ್ ಕೂಡ ಬರುತ್ತೆ. ಚಾರ್ಜರ್ ಬಾಕ್ಸ್ ಅಲ್ಲೇನೆ ಬರುತ್ತೆ. ಈ ಫೋನ್ ಕೂಡ ಒಂದು ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಬಟ್ ಈ ಫೋನ್ ಜಾಸ್ತಿ ಟೈಮು 15,000 ರೂಪಾಯಿ ಒಳಗಡೆ ಸಿಗಲ್ಲ. ಆಫರ್ ಒಂದಿಗೆ ಮಾತ್ರ 15,000 ರೂಪಾಯಿ ಒಳಗಡೆ ಸಿಗುತ್ತೆ. ಬಟ್ ಇದೇನಾದರೂ ಸಿಗ್ಲಿಲ್ಲಪ್ಪ ಅಂದರೆ CMF ಫೋನ್ 1 ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇದರಲ್ಲೂ ಕೂಡ ಸೇಮ್ AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಹಾಗೂ 1200 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್. ಮತ್ತು ಇದರ ಪರ್ಫಾರ್ಮೆನ್ಸ್ ಕೂಡ ಎಕ್ಸಾಕ್ಟ್ಲಿ ಸೇಮ್ ಇದೆ. ಇದರಲ್ಲಿ 120 fps ಗೇಮಿಂಗ್ನ ಅನ್ಲಾಕ್ ಮಾಡಿದ್ದಾರೆ. Realme Narzo 70 ಟರ್ಬೋದಲ್ಲಿ ಆದಂಗೆ ಇದರಲ್ಲಿ ಗೇಮಿಂಗ್ ಆಗೋದಿಲ್ಲ. ಕಾನ್ಸ್ಟೆಂಟ್ ಫ್ರೇಮ್ ರೇಟ್ಸ್ ಇದರಲ್ಲಿ ಸಿಗೋದಿಲ್ಲ. ಇದರಲ್ಲಿ ಕೂಡ 50 MP ಮೇನ್ ಕ್ಯಾಮ್ರಾ, 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಅದು ಕೂಡ ಡೀಸೆಂಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಮತ್ತು Android 14 ಔಟ್ ಆಫ್ ದ ಬಾಕ್ಸ್ 2 years ಮೇಜರ್ ಅಪ್ಡೇಟ್ಸ್, 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಲೀನ್ UI ಬರುತ್ತೆ. ಇದೊಂದು ಬೆಸ್ಟ್ UI ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಇದರಲ್ಲಿ 5000 mAh ಬ್ಯಾಟ್ರಿ, 33 Watt ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಚಾರ್ಜರ್ ಬಾಕ್ಸಲ್ಲಿ ಬರೋದಿಲ್ಲ. ಇದೊಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಸಿಂಗಲ್ ಸ್ಪೀಕರ್ ಬರುತ್ತೆ. ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಈ ಪ್ರೈಸ್ ರೇಂಜಲ್ಲಿ ಇದಕ್ಕೆ. ಬಟ್ ಫ್ಲ್ಯಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ನೀವು ಈ ಫೋನ್ನ ಕನ್ಸಿಡರ್ ಮಾಡ್ಬೋದು. ಇನ್ನೂ 2 ಫೋನ್ನ ಹೇಳ್ತಾ ಇದ್ದೀನಿ ಈ ಲಿಸ್ಟಲ್ಲಿ. ಬಟ್ ಆ ಫೋನ್ಗಳು ಈ ಪ್ರೈಸ್ ರೇಂಜಲ್ಲಿ ಸಿಗೋದಿಲ್ಲ. ಸಿಕ್ಕರೆ ನೀವು ಫಸ್ಟ್ ಅದೇ ಫೋನ್ನ ತಗೋಬೇಕು. ಯಾಕಂದ್ರೆ ಈ ಎಲ್ಲಾ ಫೋನಿಗೆ ಹೋಲಿಸಿದ್ರೆ ಅವು ತುಂಬಾ ಚೆನ್ನಾಗಿದ್ದಾವೆ ಪ್ರೈಸ್ ರೇಂಜ್ ಅಲ್ಲಿ. ಅದರಲ್ಲಿ ಫಸ್ಟ್ ಫೋನ್ ಬಂದ್ಬಿಟ್ಟು Realme Narzo 70 Pro. ಈ ಫೋನು ಎಕ್ಸಾಕ್ಟ್ ಸೇಮ್ Narzo 70 ಟರ್ಬೋ ತರನೇ ಇದೆ. ಬಟ್ ಪರ್ಫಾರ್ಮೆನ್ಸ್ ಅದ್ರಿಗಿನ ಕಮ್ಮಿ ಇದೆ. ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು Samsung M35 5G. ನಿಮ್ಗೆ ಏನಾದ್ರು ಒಂದು ಬ್ರ್ಯಾಂಡ್ ಕಡೆಯಿಂದ ಈ ಪ್ರೈಸ್ ರೇಂಜ್ ಅಲ್ಲಿ ಫೋನ್ ಬೇಕಾಗಿತ್ತಂದ್ರೆ ನೀವು ಇದನ್ನ ಕೂಡ ಕನ್ಸಿಡರ್ ಮಾಡಬಹುದು. ಇದರಲ್ಲಿ 6.6 ಇಂಚಸ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಮತ್ತು 1000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್, ಡ್ಯುಯಲ್ ಸ್ಪೀಕರ್ಸ್ ಕೂಡ ಬರ್ತವೆ. ಮತ್ತು ಫ್ರಂಟ್ ಅಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಕೂಡ ಬರುತ್ತೆ. ಮತ್ತು ಈ ಫೋನ್ ಸ್ವಲ್ಪ ಹೆವಿ ವೇಟ್ ಅನ್ನ ಹೊಂದಿದೆ. 220 ಗ್ರಾಮ್ಸ್ ನ ವೇಟ್ ಅನ್ನ ಈ ಫೋನ್ ಹೊಂದಿದೆ. ಯಾಕಂದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಮತ್ತು 25 Watt ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್
ಚಾರ್ಜರ್ ಬಾಕ್ಸ್ ಅಲ್ಲಿ ಬರೋದಿಲ್ಲ ಮತ್ತು ಆಂಡ್ರಾಯ್ಡ್ 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ 4 ಇಯರ್ಸ್ ಪ್ಲಸ್ 5 ಇಯರ್ಸ್ ಅಪ್ಡೇಟ್ಸ್ ನ ಪ್ರಾಮಿಸ್ ಮಾಡಿದ್ದಾರೆ ಮತ್ತು 50 MP ಮೇನ್ ಕ್ಯಾಮ್ರಾ ವಿತ್ OS, 8 MP ಅಲ್ಟ್ರಾ ವೈಡ್ ಮತ್ತು 13 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಈ ಫೋನ್ನ ಫ್ರಂಟ್ ಹಾಗೂ ಬ್ಯಾಕ್ ಎರಡು ಕ್ಯಾಮ್ರಾದಿಂದ ನೀವು 4K ವಿಡಿಯೋನ ಶೂಟ್ ಮಾಡಬಹುದು. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ Exynos 1380 ಚಿಪ್ಸೆಟ್ ಒಂದಿಗೆ ಬರುತ್ತೆ. ಇದರ ಅಂತದ್ದು ಸ್ಕೋರ್ ಬಂದ್ಬಿಟ್ಟು 6 lakh ಸ್ಕೋರ್ ಮಾಡುತ್ತೆ. ನೀವು 60 FPS ಅಲ್ಲಿ BGMI ಆಡಬಹುದು. ಇದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಬಟ್ Exynos ಚಿಪ್ಸೆಟ್ ಏನಿದೆಯಲ್ಲ ಅದು ಗೇಮಿಂಗ್ ಚಿಪ್ಸೆಟ್ ಅಲ್ಲ. ನಿಮ್ಗೆ ಏನಾದರೂ ಗೇಮಿಂಗ್ ಪ್ರಯಾರಿಟಿ ಆಗಿದ್ರೆ ನೀವು Narzo 70 ಟರ್ಬೋ ಜೊತೆ ಹೋಗ್ಬೋದು. ಅಥವಾ ಈ ಪ್ರೈಸ್ ರೇಂಜ್ ಅಲ್ಲಿ ಅದು ಸಿಗ್ಲಿಲ್ಲ ಅಂದ್ರೆ CMF ಫೋನ್ ಒನ್ ಕೂಡ ಕನ್ಸಿಡರ್ ಮಾಡಬಹುದು. ನಿಮ್ಗೆ ಏನಾದರೂ ಬ್ಯಾಟ್ರಿ ಪ್ರಯಾರಿಟಿ ಆಗಿದ್ರೆ iQOO G9X ಅಥವಾ Vivo T3X ನೀವು ಕನ್ಸಿಡರ್ ಮಾಡಬಹುದು. ನಿಮ್ಗೆ ಏನಾದರೂ ಕ್ಯಾಮ್ರಾ ಪ್ರಯಾರಿಟಿ ಆಗಿದ್ರೆ ಖಂಡಿತ ನೀವು Poco M7 Pro ಜೊತೆ ಹೋಗ್ಬೋದು. ಆಫರ್ ಒಂದಿಗೆ ಸಿಕ್ಕರೆ ಒಂದು Samsung M35 ಅಥವಾ Realme Narzo 70 Pro ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.